ಎಂ ಜಿ ಇಲ್ಲೇ ಮಾಚೇನಹಳ್ಳಿ ನನ್ನ ಹೆಸರು ಧನಂಜಯ ಎಂ ಜಿ, ಮಾಚೇನಹಳ್ಳಿ ತಾಂಡ್ಯ. ನನ್ನ ಮಗಳು ಈ ಸ್ಕೂಲಲ್ಲಿ LKG ಇಂದ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಈಗ 7th ಸ್ಟ್ಯಾಂಡರ್ಡ್. ಈಗ ನನ್ನ ಸ್ಕೂಲು ತುಂಬ ಚೆನ್ನಾಗಿದೆ. ಸ್ಕೂಲ್ ವಾತಾವರಣ ಎಲ್ಲ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ಬಟ್ ನನಗೆ ಈ ಸ್ಕೂಲಲ್ಲಿ ಓದಿಸ್ಬೇಕು ಅಂದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಏನಂದರೆ ಮತ್ತೆ ನಾವು ಈ ಸ್ಕೂಲಲ್ಲಿ ನನ್ನ ಮಗಳು ಓದಿಸೋದ್ರಿಂದ ಈಗ ಡಿಸ್ಟಿಕ್ ಲೆವೆಲ್ಲು ಮತ್ತು ತಾಲೂಕು ಲೆವೆಲಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳುಗಳು ಅವ್ರ ಪೇರೆಂಟ್ಸ್ಗಳು ಮಾತಾಡ್ತಿದ್ದಾಗ ಅದು ಕಂಪೇರ್ ಮಾಡಿ ನಮ್ಮ ಮಗಳನ್ನ ಕಂಪೇರ್ ಮಾಡಿ ನೋಡಿದಾಗ ಅವ್ರಿಗಿಂತ ನಮ್ಮ ಮಗಳು ಚೆನ್ನಾಗಿ ಓದ್ತಿದ್ದಾಳೆ. ಒಳ್ಳೆ ಸ್ಕೂಲು, ಒಳ್ಳೆ ವಾತಾವರಣ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ಅಂಥದ್ದಿಂದೇನು ತುಂಬ ಇಷ್ಟನೇ ಆಯಿತು. ಬಟ್ ನನ್ನ ಮಗ ಇನ್ನೊಬ್ಬಿದ್ದಾನೆ, ಈಗ 4 ವರ್ಷ. ನನ್ನ ಮಗನೂ ಇಂಥ ಸ್ಕೂಲಲ್ಲೇ ಓದಿಸ್ಬೇಕಂತ ನನಗೇನು ಆಸೆ. ನನಗೇನು ಟೌನಿಗೆ ಹೋಗಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ ಏನಿಲ್ಲ. ಟೌನಲ್ಲಿ ಇನ್ನೂ ಜಾಸ್ತಿನೇ ಖರ್ಚಾಗುತ್ತೆ. ಇಲ್ಲಿ ತುಂಬ ಒಳ್ಳೆ ಶಿಕ್ಷಕರಿದ್ದಾರೆ, HM ಮತ್ತು ಆಡಳಿತ ಮಂಡಳಿ ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಮಕ್ಕಳು ಅಷ್ಟು ಚೆನ್ನಾಗಿ ಓದ್ತಿದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತಾಯಿದೆ SSLCಲಿ. ಯಾವುದೇ ಡಿಸ್ಟಿಕ್ ತಾಲೂಕು ಲೆವೆಲ್ಗೆ ಮಕ್ಕಳಿಗಿಂತ ನಮ್ಮ ಈ ಸ್ಕೂಲ್ ಓದ್ತಕ್ಕಂಥ ಮಕ್ಕಳು ಅವರೇನು ಬಿಟ್ಕೊಟ್ಟಿಲ್ಲ. ತುಂಬ ಚೆನ್ನಾಗಿ ಪಾಸ್ ಮಾಡ್ತಿದ್ದಾರೆ, ಒಳ್ಳೆ ಪರ್ಸೆಂಟೇಜ್ ಬರ್ತಾಯಿದೆ. ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಏನಿದೆ ಸ್ಕೂಲ್ಗಳಲ್ಲಿ, ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಪ್ರವಾಸ ಇರ್ಬೋದು, ಮತ್ತು ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎಲ್ಲ ಇದೆ. ಬಟ್ ಸ್ಪೋರ್ಟ್ಸಲ್ಲಿ ಏನಂತ ಹೇಳಿದರೆ ಸ್ವಲ್ಪ ನನ್ನ ಅನಿಸಿಕೆ ಪ್ರಕಾರ ನನ್ನ ಮಗಳಿಗೆ ಸ್ವಲ್ಪ ಹೈಟ್ ಇದ್ದಾಳೆ. ಹೈಟ್ ಇರೋದ್ರಿಂದ ನನ್ನ ಮಗಳಿಗೆ ಏನು ಬೇಕು ಆ ಸ್ಪೋರ್ಟ್ಸಿಗೆ ಹಾಕ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಮುಂದೆ ಅದನ್ನೇ ಒಂದು ಸ್ವಲ್ಪ ತರಬೇತಿಯಾಗಿ ತಗೊಂಡು ಅದೇ ಸ್ಪೋರ್ಟ್ಸಲ್ಲಿ ಮುಂದುವರ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಅದೇ ಥರ ಈ ಸ್ಕೂಲ್ನವರು ಅದಕ್ಕೆ ಸಪೋರ್ಟಿವ್ ಮಾಡಿ ನನ್ನ ಮಗಳು ಯಾವ ಥರ ಅವ್ರ ಹೈಟ್ ಇದ್ದು ಅವ್ರು ಯಾವ ಸ್ಪೋರ್ಟ್ಸಲ್ಲಿ ಇದಾಗಿರ್ತಾರೆ ಅದನ್ನೇ ಒಂದು ಸ್ವಲ್ಪ ಅದರಲ್ಲಿ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಒಳ್ಳೇದು ಅನಿಸುತ್ತೆ ನನ್ನ ಮಕ್ಕಳುಗಳಿಗೆ. ಪರವಾಗಿಲ್ಲ, ಈ ಸ್ಕೂಲು ವಾತಾವರಣ ಮತ್ತು ಈಗ ಗಾರ್ಡನ್ನು, ಫೀಲ್ಡು, ಬಸ್ಸಿಂದು, ಆಮೇಲೆ ಡೊನೇಷನ್ನು ಎಲ್ಲ ಕಟ್ಟರೆ ಪಾಪ ಎಲ್ಲ ಬಡವರು ಇರ್ತೀವಿ, ಶ್ರೀಮಂತರು ಇರ್ತೀವಿ. ಬಟ್ ಪಾಪ ಅವ್ರು ಅಷ್ಟೇನು ಈ ಸ್ಕೂಲಲ್ಲಿ ಅಷ್ಟೇನು ಚಾರ್ಜರ್ ಏನು ಕೊಡಲ್ಲ. ಸ್ಕೂಲ್ ಕಟ್ಟಬೇಕು, ಹಂಗೆ ಕಟ್ಟಬೇಕು, ಹಿಂಗೆ ಕಟ್ಟಬೇಕು ಅಂತೇಳಿ ಪಾಪ ಅವರು ಬಡವರು ನೋಡಿ ಅವರ ಸಮಸ್ಯೆಗಳನ್ನ ಆಲಿಸಿ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮತ್ತು ಫೀಸ್ ಬಗ್ಗೆ ಅಷ್ಟೇನು ಇದು ಮಾಡಲ್ಲ. ಅವರ ಪೇರೆಂಟ್ಸಿಗೆಲ್ಲ ಎಷ್ಟು ಅನುಕೂಲ ಆಗುತ್ತೆ ಆ ಥರ ನೀವು ಕಟ್ಟಿ ಅಂತ ಹೇಳ್ತಾರೆ. ನಾನು ಇದುವರೆಗೂ ಈ ಶಾಲೆಯಂಥ ಸಮಸ್ಯೆಗಳನ್ನ ಕಂಡಿಲ್ಲ. ಈ ಶಾಲೆ ನನ್ನ ಮಗಳು ಓದ್ಸೋಕ್ಕೆ ತುಂಬ ಖುಷಿ ಆಗುತ್ತೆ ಇಷ್ಟೇಳಿ. ನಮಸ್ಕಾರ ಸರ್, ರಾಜು ಅಂತ. ಇಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಅವರ ಫಾರ್ಮಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮಗ ಧ್ರುವ ಆರ್ ಅಂತ ಇಲ್ಲಿ ಮಾಡಲ್ ಸ್ಕೂಲಲ್ಲಿ LKGಯಿಂದನೂ ಬರ್ತಾಯಿದ್ದಾನೆ. ಚೆನ್ನಾಗಿ ಎಜುಕೇಷನ್ ಆಗ್ತಾಯಿದೆ. ಒಳ್ಳೆ ಎಲ್ಲ ಥರ ಅನುಕೂಲ ಸಿಗ್ತಾಯಿದೆ ನಮಗೆ. ಒಳ್ಳೆ ಸ್ಕೂಲು, ಭಾರಿ ಸಂತೋಷ ಆಗುತ್ತೆ. ತುಂಬ ಜನ ಎಲ್ಲ ಇಲ್ಲೇ ನಮ್ಮ ಜಾವಗಲ್ ಹೋಬಳಿ ಜನ ಎಲ್ಲ ಇಲ್ಲೇ ತುಂಬಿಕೊಂಡಿದ್ದಾರೆ. ಅದನ್ನು ನಮಗೆ ಗಮನಕ್ಕೆ ಬಂದಿದೆ, ನೋಡ್ತಾ ಇರ್ತೀವಿ. ಹಾಗಾಗಿ ತುಂಬ ಒಳ್ಳೆಯ ಸ್ಕೂಲು, ತುಂಬ ಸಂತೋಷ.